ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. 15ನೇ ಶತಮಾನ ಆ ಕಡೆಯಿಂದ ಈಚೆಗೆ ಅಂದ್ರೆ 15ನೇ ಶತಮಾನದಿಂದ ಈ ಕಡೆಗೆ ಜಗತ್ತಿನ ಅನೇಕ ಧೋರಣೆಗಳು ಬದಲಾವಣೆ ಆದವು. ಅಂದ್ರೆ ವೈಜ್ಞಾನಿಕ ಸಾಧನೆಗಳನ್ನು ಕಂಡುಹಿಡಿದ ಮೇಲೆ ಬಹಳಷ್ಟು ಧೋರಣೆಗಳು ಬದಲಾವಣೆ ಆದವು. ನಮ್ಮಲ್ಲೂ ಹೇಳ್ತಿದ್ರು ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾ ಇದ್ರು. ಆದ್ರೆ ಯುರೋಪಿಯನ್ರು ದೇಶ ಅಲ್ಲ ಪ್ರಪಂಚನೇ ಸುತ್ತಬಿಟ್ರು. ಗುಡ್ ಹೋಪ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹಡಗಿನಲ್ಲಿ ಆವಾಗಲೇ ಹೆಚ್ಚು ಕಡಿಮೆ 16ನೇ ಶತಮಾನ ಅಂತ ಕಾಣಿಸುತ್ತೆ. 15ನೇ ಶತಮಾನದ ಅಥವಾ 15-16ರ ನಡುವೆ ಇಡೀ ಪ್ರಪಂಚವನ್ನೇ ಸುತ್ತ ಹಾಕಿದ ಹಡಗಿನಲ್ಲಿ ಆಫ್ರಿಕಾ ಖಂಡವನ್ನ ಕಂಡುಹಿಡಿದ. ಅಂದ್ರೆ ಹೀಗೆ ಜಗತ್ತಿನಲ್ಲಿ ಬಹಳಷ್ಟು ಬದಲಾವಣೆಗಳು ಆದವು. ಮತ್ತು ಆ ಏನ್ ನಂಬಿಕೆಗಳನ್ನ ಇಟ್ಕೊಂಡಿದ್ರು, ಕೆಲವು ನಂಬಿಕೆಗಳು ಅದು ತಪ್ಪು ಅನ್ನುವ ಕಲ್ಪನೆ ಗೊತ್ತಾಯ್ತು, ಅದು ವಾಸ್ತವ ಗೊತ್ತಾಯ್ತು. ಉದಾಹರಣೆಗೆ ಭೂಮಿಯೇ ಕೇಂದ್ರ ಅನ್ಕೊಂಡಿದ್ರು ಮೊದಲು. ಜಿಯೋಸೆಂಟ್ರಿಕ್ ಥಿಯರಿ ಅಂತ ಕರೀತಾರೆ ಅದಕ್ಕೆ. ಭೂಮಿನೇ ಕೇಂದ್ರ, ಭೂಮಿ ಸುತ್ತ ಬೇರೆ ಬೇರೆದೆಲ್ಲ ಸುತ್ತಾ ಇದೆ ತಿಳ್ಕೊಂಡಿದ್ರು. ಅದು ವ್ಯತ್ಯಾಸ ಆಯ್ತು. ಆಮೇಲಿಂದ ಲೋಕಗಳಿದಾವೆ ಅಂತ ತಿಳ್ಕೊಂಡಿದ್ರು. ಪಾಶ್ಚಿಮಾತ್ಯರು ತಿಳ್ಕೊಂಡಿದ್ರು, ಪೌರಾತ್ಯರಂತೂ ಜಾಸ್ತಿನೇ ತಿಳ್ಕೊಂಡಿದ್ರು. ಅದು ಗೊತ್ತಾಯ್ತು, ಲೋಕಗಳು ಅಂತ ಪ್ರತ್ಯೇಕ ಏನಿಲ್ಲ. ಅವತ್ತೇ ಹೇಳಿದ್ರು 12ನೇ ಶತಮಾನದಲ್ಲಿ ಬಸವಣ್ಣವರು, ದೇವಲೋಕ ಮರ್ತ್ಯಲೋಕವೆಂಬುವು ಬೇರಿಲ್ಲ. ಆದ್ರೂ ಅವರ ಕೆಲವು ವಚನಗಳನ್ನ, ಚಿಕ್ಕವರಿದ್ದಾಗ ಬರೆದಿರೋ ವಚನಗಳನ್ನ ಕೆಲವರು ಸಾರ್ವತ್ರಿಕವಾಗಿ ಅರ್ಥ ಮಾಡಿ ಬಸವಣ್ಣವರು ಕೈಲಾಸವನ್ನು ಒಪ್ಪಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋರು ಇದ್ರು. ಕವಿಗಳು ಹಂಗ್ ಬರೆದ್ರು. ಅದು ಗೊತ್ತಾಯ್ತು ಸ್ಪಷ್ಟವಾಗಿ. ಕೈಲಾಸ ಅನ್ನುವಂಥದ್ದು ಅದು ಹಿಮಾಲಯದ ಪರ್ವತದ ಒಂದು ಭಾಗ ಅಂತ ಗೊತ್ತಾಯ್ತು. ಹೋಗ್ಬನ್ನಿ, ಮೇಲೆ ಹೋಗ್ಬಿಡಿ, ಹೋಗಿ ನೀರು ತಗೊಳ್ಳಿ, ನೀರು ಕುಡೀರಿ. ಆಮೇಲೆ ಯೂಟ್ಯೂಬ್ ಕೇಳಿಸ್ಕೋಬೋದು, ತಗೊಳ್ಳಿ, ತೊಂದ್ರೆ ಇಲ್ಲ. ಆಮೇಲೆ ಶಿವ ಅಂತಂದ್ರೆ ಚಂದ್ರನ್ ಧರಿಸ್ಕೊಂಡಿದ್ದಾನೆ ಅಂತ ಇತ್ತು, ಗಂಗೆಯನ್ನು ಧರಿಸ್ಕೊಂಡಿದ್ದಾನೆ. ಬಹಳ ಚಂದ ಹಾಡು ಬರ್ದಾರಲ್ಲ, ಗೊತ್ತಿದೆ ನಿಮ್ಗೆಲ್ಲ. ಏನು ಜಠೆಯಲ್ಲಿ ಗಂಗೆಯನ್ನ, ಆಮೇಲೆ ಹಣೆಯಲ್ಲಿ ಚಂದ್ರನನ್ನ, ಹೀಗೆಲ್ಲ ಬಹಳ ಚಂದ ಪುರಾಣದ ಕಲ್ಪನೆಗಳು, ಹಾಡುಗಳು ಕಲ್ಪಿಸ್ಕೊಂಡಿದ್ರು ಎಷ್ಟೋ ವರ್ಷಗಳಿಂದ. ಅವೆಲ್ಲ ಬದಲಾವಣೆ ಆಯ್ತು. ತೇನ್ಸಿಂಗ್ 1953ರಲ್ಲಿ ಗೌರಿಶಂಕರ ಶಿಖರವನ್ನು ಏರಿ ಬಂದಾಗ, ವಾಪಸ್ ಬಂದಾಗ ಕೆಲವರೆಲ್ಲ ಕೇಳಿರಂತವನು, ಅಲ್ಲಿ ಗೌರಿಶಂಕರ ಶಿಖರಕ್ಕೆ ಹೋಗಿದ್ದೆಲ್ಲ, ಅಲ್ಲಿ ದೇವತೆಗಳಿದಾರ, ಶಿವ ಪಾರ್ವತಿಯರಿದಾರ? ಇಲ್ಲ ಅಂತ ಹೇಳ್ತಾನ. ಯಾರು ಇಲ್ಲ ಅಲ್ಲಿ. ನಾನೇ ಹೆಡ್ ಮಂಡಿಲೇರಿ, ನಾವಿಬ್ರು ಮೊದಲು ಹೋದ್ವಿ. ಅಲ್ಲಿ ಮನುಷ್ಯರು ವಾಸ ಮಾಡಕ್ಕೂ ಯೋಗ್ಯ ಇಲ್ಲ ಜಾಗ. ಅಲ್ಲಿ ಆಕ್ಸಿಜನ್ನೇ ಇಲ್ಲ ನಮಗೆ ಉಸಿರಾಡೋ ಮಟ್ಟಕ್ಕೆ. ಕೆಲವ್ರು ಹೇಳಿದ್ರಂತ, ನಾನು ಕಂಡೆ ಅಂತ ಹೇಳು ಅಂತ ಹೇಳಿ. ಅದು ಹೇಗೆ ಹೇಳ್ತಾನೆ? ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಏರಿದವರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಜನರ ಒಂದು ಏನು ಉಗ್ರತೆ, ಮತಾಂಧತೆ ಎಷ್ಟಿರುತ್ತಪ್ಪ ಅಂದ್ರೆ, ನಾನು ನಂಬಿರುವ ನಂಬಿಕೆಗಳನ್ನ ಸಿದ್ಧಪಡಿಸೋಕ್ಕೋಸ್ಕರ ಸುಳ್ಳಾದ್ರೂ ಹೇಳೋಣ,
ಇದು ಆಧ್ಯಾತ್ಮ ಕ್ಷೇತ್ರದಲ್ಲಿ ನಡೆದಿದೆ, ಬಹಳಷ್ಟು ಧರ್ಮಗಳಲ್ಲಿ ನಡೆದಿದೆ ಇದು. ಬಹಳಷ್ಟು ಜನರು ಈ ತರ ಮಾಡಿದ್ದಾರೆ. ಸುಳ್ಳೆ ಸಾಕ್ಷಾತ್ಕಾರ ಆಯ್ತು ಅಂತ ಹೇಳೋದು, ಸುಳ್ಳೆ ನೋಡಿದ್ವಿ ಅಂತ ಹೇಳೋದು, ಉತ್ಪ್ರೇಕ್ಷೆ ಮಾಡಿ ಹೇಳೋದು, ಇದನ್ನ ಮಾಡಬಾರ್ದು. ಅದಕ್ಕೆ ವಿಜ್ಞಾನಕ್ಕೂ ಕೆಲವು ಮಿತಿಗಳಿದಾವೆ, ಇಲ್ಲ ಅಂತ ಏನಲ್ಲ. ಆಧ್ಯಾತ್ಮ ಜ್ಞಾನಕ್ಕೂ ಅನೇಕ ಒಳ್ಳೆಯ ಅಂಶಗಳು, ಅದರಲ್ಲಿರುವ ಶಕ್ತಿ ಇದೆ, ಇಲ್ಲ ಅಂತ ಏನಲ್ಲ. ಆದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಸುಳ್ಳು ಹೇಳಕ್ ಬರಲ್ಲ. ಅದು ಬಹಿರಂಗವಾಗಿ ಎಲ್ರಿಗೂ ತೋರಿಸ್ಬೋದು, ತೋರಿಸ್ಬೇಕಲ್ಲಿ, ಪ್ರಯೋಗ ಮಾಡಿ ತೋರ್ಸಂತ ನಾನು. ನೀವಲ್ಲಿ ಸ್ಪೇಸ್ ಸ್ಟೇಷನ್ ನಾವು ಎಷ್ಟೋ ದೂರದಲ್ಲಿ ಸ್ಥಾಪನೆ ಮಾಡಿದೀವಿ ಅಂತ ಹೇಳಿದ್ರೆ ಆಯ್ತಪ್ಪ ತೋರಿಸ್ತಾನು. ತುಂಬಾ ಸಣ್ಣದು ಕಣ, ಇಂಥ ಕಣ ಇದೆ, ಇಂಥ ಕಣದಿಂದ ಇಂಥ ವ್ಯತ್ಯಾಸ ಆಗ್ತಾ ಇದೆ, ಸರಿ, ಅದನ್ನ ಲ್ಯಾಬೊರೇಟರಿಲಿ ಅವ್ನು ತೋರಿಸ್ತಾನ. ಅಧ್ಯಾತ್ಮ ಕ್ಷೇತ್ರದಲ್ಲೂ ಕೂಡ ತುಂಬಾ ಮುಂದುವರೆದಂತಹ ಸಾಧನೆ ಮಾಡಿದಂತಹ ಯೋಗಿಗಳು ಇನ್ನೊಬ್ಬ ಸಾಧಕನಿಗೆ, ಯೋಗಿಗೆ ತನ್ನ ಅನುಭವವನ್ನ ಹೇಳ್ಬೋದು, ತೋರ್ಸಿಕೊಡ್ಬೋದು. ಆದ್ರೆ ವಿಜ್ಞಾನ ತರ ಎಲ್ಲರಿಗೂ ತೋರ್ಸಕ್ ಬರಲ್ಲ. ಆದ್ರೆ ಸುಳ್ಳು ಹೇಳ್ಬಾರ್ದು. ಆಧ್ಯಾತ್ಮ ಕ್ಷೇತ್ರನೇ ಇರ್ಲಿ, ವಿಜ್ಞಾನ ಕ್ಷೇತ್ರನೇ ಇರ್ಲಿ, ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಅದು ಗೊತ್ತಾಗೇ ಆಗತ್ತೆ. ಆವಾಗ ಆಮೇಲೆ ಸುಳ್ಳು ಹೇಳೋರು ಬೆಳವಣಿಗೆ ಮಾಡ್ಕೋ ಆಗಲ್ಲ. ಅದಕ್ಕೆ ನನಗೇನು ಅನುಭವ ಆಗಿದೆಯೋ ಅದನ್ನ ಒಪ್ಕೊಳ್ಬೇಕು, ಅದನ್ನೇ ಮಾತ್ರ ಹೇಳ್ಬೇಕು. ನಾನ್ ಕಾಣ್ಲಾರದನ್ನ, ಈ ದೆವ್ವಗಳ ಕತೆ ಇರ್ತಾವ ನೋಡ್ರಿ, ದೆವ್ವಗಳ ಕತೆ ಹೇಳ್ತಿರ್ತಾರಲ್ಲ, ಏನ ರಂಜನೀಯವಾಗಿ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ನೀನ್ ನೋಡಿದ್ಯಾ ಅಂದ್ರೆ, ಇಲ್ಲ, ನಮ್ ಚಿಕ್ಕಪ್ಪ ಹೇಳಿದ್ದ, ನಮ್ ಚಿಕ್ಕಪ್ಪನ ಮಗ ಹೇಳಿದ್ದ, ನಮ್ಮ ಅಜ್ಜ ಹೇಳಿದ್ದ, ಅವ್ರು ಹೇಳಿದ್ದ, ಅಜ್ಜಿ ಹೇಳಿದ್ದ, ಹಿಂಗ್ ಶುರು ಆಗ್ಬಿಡುತ್ತೆ. ನೀನ್ ನೋಡಿದ್ಯಾ ಅಂದ್ಕೂಡ್ಲೆ ಇವ್ ಶುರು ಆಗ್ತಾರೆ. ಮೊದಲು ನೋಡ್ದವ್ರಂಗೆ ಹೇಳ್ತಾರ. ಇನ್ ಕೆಲವರು ಸುಳ್ಳು ಹೇಳ್ಬಿಡ್ತಾರೆ, ನೋಡಿದೀವಿ ಅಂತ ಸುಳ್ಳು ಹೇಳ್ತಾರೆ. ಅದಕ್ಕೆ ಜಗತ್ತನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸುಳ್ಳು ಹೇಳ್ಬಾರ್ದು, ಒಂದು. ಎರಡನೇದು, ಉತ್ಪ್ರೇಕ್ಷೆ ಮಾಡ್ತಕ್ಕಂಥದ್ದಿದೆ ಈ ಜಗತ್ತಿನಲ್ಲಿ. ಕವಿಗಳಿರ್ಬಹುದು, ಭಕ್ತರಿರಬಹುದು, ಸಾಕ್ಷಾತ್ಕಾರ ಜೀವಿಗಳಿರಬಹುದು, ಎಲ್ಲರೂ ಜಗತ್ತನ್ನು ಇದ್ದದ್ದನ್ನ ಇದ್ದ ಹಾಗೆ ನೋಡೋದು ತುಂಬಾ ಕಡಿಮೆ. ಸಾಮಾನ್ಯ ಜನರು ನೋಡ್ತಾರೆ, ಯಾಕಂದ್ರೆ ಅವ್ರಿಗೆ ಇನ್ಯಾವುದು ಬೇರೆ ದೃಷ್ಟಿಕೋನ ಇರಲ್ಲ ಸಾಮಾನ್ಯ ಜನರಿಗೆ. ಆದ್ರೆ ಬಾಕಿಯವರು ಇದ್ದದ್ದನ್ನ ಇದ್ದಾಗ ನೋಡೋದು ಕಡಿಮೆ, ಉತ್ಪ್ರೇಕ್ಷೆ ಮಾಡುವಂಥದ್ದು. ಕವಿಗಳಂತೂ ತಮಗೇನ್ ಬೇಕೋ ಅದನ್ನ ಕಲ್ಪಿಸ್ಬಿಟ್ಟು ಕಥೆಗಳನ್ನು ತಗೊಂಡು, ರಾಮಾಯಣ ತಗೊಂಡ್ರು, ಮಹಾಭಾರತ ತಗೊಂಡ್ರು, ಶರಣರು ತಗೊಂಡ್ರು, ತಮ್ಗೆ ಹೆಂಗ್ ಬೇಕೋ ಹಂಗೆ ಹೆಣದ್ ಬಿಡ್ತಾರೆ. ಮುಂದಿನ ಕವಿಗಳು, ಮುಂದಿನ ವಿದ್ವಾಂಸರು ಅದನ್ನ ಸಿದ್ಧ ಮಾಡಕ್ ತೋರ್ಸಕ್ ಹೋಗ್ತಾರೆ. ಅವನು ಸುಳ್ಳು ಹೇಳಿರ್ತಾನೆ, ಕವಿ ಉತ್ಪ್ರೇಕ್ಷೆ ಮಾಡಿರ್ತಾನೆ. ಆಮೇಲೆ ಯಾವುದೋ ಒಂದು ಅವನಿಗೂ ಬಂದಿರುತ್ತೆ ಆ ಕ್ಷಣದಲ್ಲಿ, ರಂಜನೀಯ ಬಹಳ ಚಂದ ಬರ್ದಿರ್ತಾನೆ. ಅದನ್ನ ಇವನು ಮತ್ತೆ ಅದನ್ನ ವಿಮರ್ಶೆ ಮಾಡಿ ಹೇಳಿ, ಅದನ್ನ ನಂಬ್ಕೊಂಡು ಬೇರೆಯವ್ರಿಗೂ ನಂಬಿಸಕ್ ಪ್ರಯತ್ನ ಮಾಡಿ, ಇದಾಗಬಾರದು. ಅದಕ್ಕೆ ನಮಗೆ ಈ ಉಪನಿಷತ್ತುಗಳು, ಪುರಾಣ, ಆಗಮ, ವೇದಗಳಿಗಿಂತ ವೇದಾಂತ ಅಥವಾ ಉಪನಿಷತ್ತು ಏನಿದಾವಲ್ಲ, ಸ್ವಲ್ಪ ಸತ್ಯಕ್ಕೆ ಬಹಳ ಸಮೀಪ, ಅಲ್ಲಿ ಉತ್ಪ್ರೇಕ್ಷೆ ಅವಕಾಶ ಇಲ್ಲ ಅಂತ ಅನ್ಸುತ್ತೆ. ಲೋಕಗಳನ್ನು ತಗೊಳಲ್ಲ ಅವು, ಅಥವಾ ನಾವು ನೋಡಿರೋ ಉಪನಿಷತ್ತುಗಳಲ್ಲಿ ಲೋಕಗಳು ತಗೊಳಲ್ಲ. ಉದಾಹರಣೆ ಈಶಾವಾಸ್ಯ ಉಪನಿಷತ್ತು, ಕಠೋಪನಿಷತ್ನಲ್ಲಿ ಯಮ ಬರ್ತಾನೆ. ಯಮ ಬಂದ್ರು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳೋದಲ್ಲಿ ಯಮ ಅಂದ್ರೆ ಗುರು ಅಷ್ಟೇ, ಅಲ್ಲಿ ಮೃತ್ಯು ದೇವತೆ ಅಥವಾ ಗುರುವನ್ನೇ ಮೃತ್ಯು ದೇವತೆ ಅಂತ ಕರೆದ. ನಮ್ಮ ಹಳೆಯ ಜೀವನವನ್ನು ಮುಗಿಸಿ, ಹಳೆಯ ಜೀವನವನ್ನ ನಿರಸನಗೊಳಿಸಿ ಹೊಸ ಜೀವನವನ್ನ ಅವನು ಕಲಿಸ್ಕೊಡ್ತಾನೆ ಗುರು. ಆದ್ರಿಂದ ಅವನು ಯಮ ಅಂದ್ರೆ ಅತ್ಯಂತ ಚೆನ್ನಾಗಿ ನಿಯಮಗಳನ್ನು ಪಾಲಿಸುವನು ಅಂತ ಅರ್ಥ. ಗೊತ್ತಾಯ್ತಲ್ವಾ? ಆದ್ರಿಂದ ಈ ಕಾರಣಕ್ಕೋಸ್ಕರ ಜಗತ್ತಿನಲ್ಲಿ ಏನು ಈ ವಿಜ್ಞಾನ ಯುಗದಲ್ಲಿ ಬಾಳ್ತಾ ಇರ್ತಕ್ಕಂಥ ನಾವು
ವಾಸ್ತವವಾಗಿ ವಿಜ್ಞಾನದಿಂದ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದೇನು ಅಂದಾಗ ಕವಿಯ ದೃಷ್ಟಿಯಲ್ಲಿ ಮನಸ್ಸನ್ನ ಅರಳಿಸ್ಕೊಳ್ಳೋಣ. ಕವಿಗಳು ಸಂತರಿರ್ಬೋದು, ಶರಣರಿರ್ಬೋದು, ಅವ್ರಿಗೂ ಕೆಲವು ಸಾರಿ ಕವಿ ಸಮಯ ಅಂತ ಇರ್ತದೆ. ಕವಿ ಸಮಯ, ಅದರಲ್ಲಿ ಮನಸ್ಸನ್ನು ಅರಳಿಸ್ಕೊಳ್ಳೋಣ, ತಪ್ಪೇನಿಲ್ಲ. ಇಡೀ ಜಗತ್ತಿನಲ್ಲಿ ಪರಮಾತ್ಮನನ್ನ ಕಾಣೋದು, ಎಲ್ಲರಲ್ಲಿಯೂ ಪರಮಾತ್ಮನನ್ನ ಕಾಣೋದು, ಕೆಟ್ಟವರಲ್ಲೂ ಕೊಲೆಗಡಕರಲ್ಲೂ ಪರಮಾತ್ಮನ ಕಾಣೋದು, ಇದು ಸಾಮಾನ್ಯ ದೃಷ್ಟಿ ಅಲ್ಲ, ಇದು ಕವಿ ದೃಷ್ಟಿ. ಇದು ಅಥವಾ ಅದು ಮಾತೃದೃಷ್ಟಿ, ಶಿವದೃಷ್ಟಿ ಅಂತಲೂ ಕರೆಯೋಣ. ಆದರೆ ನಾವು ಜೀವನವನ್ನು ರೂಪಿಸಿಕೊಳ್ಳುವಾಗ, ಸಂಸ್ಥೆಗಳನ್ನು ಕಟ್ಟುವಾಗ ಹಾಗೆ ನೋಡಬಾರ್ದು. ಈ ಬಸವಣ್ಣವರು ಬದನೆಕಾಯಿ ಕಟ್ಕೊಂಡು ಬಂದಂತವ್ರನ್ನ ಬರ್ರಪ್ಪ ಲಿಂಗ ಪೂಜೆ ಮಾಡ್ಕೊಳ್ಳಿ ಅಂದಾಗ ಅವ್ರು ತೆಗಿತಾರೆ ಬಟ್ಟೆಯಿಂದ, ಬದನೆಕಾಯಿ ಕಾಣಿಸುತ್ತೆ. ಆವಾಗ ಅವ್ರು ಇಷ್ಟು ಸಂತೋಷ ಆಗತ್ತೆ ಬಸವಣ್ಣವ್ರಿಗೆ. ಲಿಂಗ ಇರೋರ್ಗಿಂತ ನೀವು ಶ್ರೇಷ್ಠಪ್ಪ, ಯಾಕಂದ್ರೆ ಲಿಂಗದಲ್ಲಿ ದೇವ್ರನ್ನ ಕಾಣಲಾರ್ದವ್ರು ಕೆಲವ್ರು ಇದ್ದಾರೆ, ನೀವು ಬದನೆಕಾಯಲ್ಲೂ ದೇವ್ರು ಕಾಣ್ತಿದ್ದೀರಲ್ಲ ಅಂತ ಹೇಳಿ ಅವ್ರನ್ನ ಪರಿವರ್ತನೆ ಮಾಡಿದ್ರು ಅಂತ ಪುರಾಣಗಳಲ್ಲಿ ಬರ್ತದೆ. ಅದು ಪವಾಡನೂ ಆಗಿರ್ಬೋದು, 88 ಪವಾಡದ ಅದೊಂದು ಪವಾಡ ಇರ್ಬೋದು, ಇಲ್ಲ ಅಂತ ಏನಲ್ಲ. ಆದ್ರೆ ಅವ್ರ ವಿಶಾಲ ದೃಷ್ಟಿಗೆ, ಅವರ ಒಂದು ಪರುಷ ದೃಷ್ಟಿಗೆ ಆ ಬದನೆಕಾಯಿ ಲಿಂಗ ಅದು ಅಂತ ಹೇಳ್ತಾರೆ. ಇರ್ಬೋದು, ಇಲ್ಲದೇನೂ ಇರ್ಬೋದು. ಬದನೆಕಾಯಿನ ಬಿಟ್ಟು ಲಿಂಗವನ್ನು ಕಟ್ಕೊಂಡವರು ನಿಜವಾಗಿ ಬದ್ಧಕಾಯರು ಹೋಗಿ ಶುದ್ಧಕಾಯರಾದ್ರು, ಶರಣರಾದ್ರು ಅಂತ ನಾವು ಅರ್ಥ ಮಾಡ್ಕೊಂಡು, ಬಸವಣ್ಣವ್ರು ಹಾಗೆ ಮಾಡಿದಾರೆ ಅಂತ ತಿಳ್ಕೊಂಡು ಯಾರೋ ಒಬ್ಬ ಲಿಂಗ ಕಟ್ಲಾರದವನು ಅಥವಾ ಕುಹಕಿಯನ್ನ ಕರ್ಕೊಂಬಂದ್ಬಿಟ್ಟು ಅಥವಾ ಅರೆಬರೆ ವಿದ್ಯಾಭ್ಯಾಸ ಮಾಡಿ ಅವನ್ ಲಿಂಗಕ್ಕೆ ಏನೇನೋ ಮಾತಾಡ್ತಿರ್ತಾನೆ, ಆವಾಗ ನಾವು ಸಮರ್ಥಿಸ್ಕೊಳ್ಬಾರ್ದು. ಅಥವಾ ನಮ್ಮ ದೃಷ್ಟಿಕೋನನ ಅದನ್ನ ಲಿಂಗದ ಬಗ್ಗೆ ಚೇಂಜ್ ಮಾಡ್ಕೊಳ್ಬಾರ್ದು. ಲಿಂಗ ಅದು ಲಿಂಗವೇ, ಜಗದಗಲ ಮುಗಿಲಗಲ, ಅದು ಗೋಲಾಕಾರ ಲಿಂಗ. ಅದನ್ನ ಬಸವಣ್ಣವ್ರು ಹಾಗೆ ನೋಡಿದ್ರು ನಾವು ನೋಡಕ್ ಬರಲ್ಲ. ಹಂಗ್ ನೋಡಿದ್ರೆ ನೀವೇನು ಕಟ್ಟಕ್ಕಾಗಲ್ಲ, ನೀವು ಹೊಸದೇನು ಕಲಿಯಕ್ಕಾಗಲ್ಲ. ಬಸವಣ್ಣವ್ರಿಗೆ ಆ ದೃಷ್ಟಿಕೋನ ಇತ್ತು. ಅವರು ವಿಶ್ವಗುರು, ಮಂತ್ರ ಅವತಾರ ಪುರುಷರು, ಅದೆಲ್ಲ ಸರಿ. ನಾವು ನಮ್ಮ ಲಿಮಿಟೇಷನ್ ಅನ್ನ ಅರ್ಥ ಮಾಡ್ಕೊಂಡು, ನಮ್ಮ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು ಸ್ಟ್ರಿಕ್ಟ್ ಆಗಿ ನಾವು ಬದುಕಬೇಕು, ಕಟ್ಟುನಿಟ್ಟಾಗಿ ಬದುಕಬೇಕು. ಈಗ ಲಿಂಗ ಪೂಜೆ ಮಾಡೋದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ನಿಷ್ಠೆ ಉಳ್ಳಾತಂಗೆ ನಿತ್ಯ ನೇಮದ ಹಂಗೇಕೆ, ಸತ್ಯ ಉಳ್ಳಾತಂಗೆ ತತ್ವ ವಿಚಾರದ ಹಂಗೇಕೆ. ಹಂಗಾದ್ರೆ ನಮಗೆ ಲಿಂಗನಿಷ್ಠೆ ಇದೆ ಅಂತೇಳಿ ನಾವು ಯಾವಾಗಲೂ ಮಲಗ್ತೀವಿ, ಯಾವಾಗಲೂ ಎದ್ದೇಳ್ತೀವಿ, ನಿಯಮ ಪಾಲಿಸಲ್ಲ ಅಂದ್ರೆ ನೀವು ಚನ್ನಬಸವಣ್ಣ ಆಗಕ್ಕೆ ಆಗದೇ ಇಲ್ಲ, ಬೆಳೆಯಕ್ಕೂ ಆಗಲ್ಲ. ಇದು ಈ ತರ ಹಾಳಾಗಿದ್ದಾರೆ ಕೆಲವರು. ಅಂದ್ರೆ ಭೂತವನ್ನು ಅನುಸರಿಸಿ ಪೂಜೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದಾರ, ಪ್ರಾಣಲಿಂಗದ ಕಡೆಗೆ ಹೋಗ್ಬೇಕು ನೀವು, ಸಮತೆ ಸಮಾಧಾನವನ್ನು ಅಳವಡಿಸ್ಕೋಬೇಕು, ಹೊರಗಿನ ಪೂಜೆ ಅರ್ಥ ಇಲ್ಲ ಅಂತ ಬೈದಿರ್ತಾರೆ. ಅಥವಾ ಯಾರಿಗೋ ಒಬ್ಬ ವ್ಯಕ್ತಿಗೆ ಬುದ್ಧಿ ಹೇಳಿರ್ತಾರೆ. ನಾವು ಅದನ್ನೇ ನಮ್ಗೆ ಅನ್ವಯ ಮಾಡ್ಕೊಂಡ್ಬಿಟ್ಟು 8 ಗಂಟೆಗೆ ಎದ್ದು ಲಿಂಗ ಪೂಜೆ ಇಲ್ದೇನೆ ತಿಂದು ಉಂಡು ಅಲಂಪ್ರಭುಗಳು ಹಿಂಗೆ ಹೇಳಿದಾರಲ್ಲ ಅಂದ್ರೆ ಹಾಳಾಗೋರು ನಾವೇ. ಅಂದ್ರೆ ಅಲ್ಲಮ ಪ್ರಭುಗಳು ವಚನ ಹಿಡ್ಕೊಂಡೆ ಹಾಳಾಗೋದು. ಇಂಥದ್ದು ಭಾರತ ದೇಶದಲ್ಲಿ ಬಹಳ ಆಗಿದೆ. ಅದ್ವೈತ, ವಾಗದ್ವೈತಿಗಳು ಅಂತ ಕರೀತಾರೆ. ಶರಣರದ್ದೇ ಅಥವಾ ಶಂಕರಾಚಾರ್ಯರದ್ದೇ ತಗೊಂಡು ನಮ್ಮ ತಪ್ಪುಗಳಿಗೆ ಅನ್ವಯ ಮಾಡ್ಕೊಂಡು ಅದನ್ನ ಸಮರ್ಥಿಸ್ಕೊಂಡು ಚೆನ್ನಾಗಿ ನಮಗೆ ಹೆಂಗ್ ಬೇಕು ಹಂಗ್ ಬದುಕಿ ಹಾಳಾಗ್ಬಿಡೋದು. ದೇವ್ರ ಹೆಸರಲ್ಲೇ ಹಾಳಾಗೋದು. ಈಗ ಎಷ್ಟೋ ಆಗಿದೆ. ದೇವರ ಹೆಸರಲ್ಲಿ ದೇವದಾಸಿ ಬಿಟ್ರು, ಎಲ್ಲಮ್ಮನ ಹೆಸರಲ್ಲಿ ದೇವದಾಸಿಗಳನ್ನು ಬಿಟ್ಟು ತಮ್ಮ ಕಾಮುಕತೆಯನ್ನ ಈಡೇರಿಸ್ಕೊಳಕ್ ದೇವರ ಹೆಸರು, ಅಥವಾ ಅವಿವೇಕತನವನ್ನ ಈಡೇರಿಸ್ಕೊಳಕ್ಕೆ ದೇವರ ಹೆಸರು, ಇನ್ನೊಬ್ಬರನ್ನ ಕೊಲ್ಲಕ್ಕೆ, ನಾಲ್ಗೆ ಚಟ ತೀರಿಸ್ಕೊಳಕ್ಕೆ, ಇದನ್ನ ಎಂದೂ ನಾವು ಮಾಡಬಾರ್ದು. ಮಾಡಿದ್ರೆ ನಮಗೆ ನುಕ್ಸಾನ್ ಅಷ್ಟೆ. ಅದಕ್ಕೆ ಈಶಾವಾಸ್ಯೋಪನಿಷತ್ನಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕ ನನ್ನ ಬಾಯಿಗೆ ಬರಲ್ಲ, ಅದ್ರ ಅರ್ಥ ಇಷ್ಟು ಚೆನ್ನಾಗಿದೆ. ಏನಪ್ಪಾ ಅಂತಂದ್ರೆ, ಅಲೌಕಿಕತೆಯನ್ನ ಮರೆತು
ಲೌಕಿಕತೆಯಲ್ಲಿ ಬಿದ್ದವನು ಅಂದ್ರೆ ಪಾರಮಾರ್ಥವನ್ನು ಅಲಕ್ಷ್ಯ ಮಾಡಿ ಕೇವಲ ಆ ಲೌಕಿಕ ವಿಷಯದಲ್ಲೇ ಬಿದ್ದವನು ಕತ್ತಲಿಗೆ ಹೋಗ್ತಾನೆ, ಅಂದ್ರೆ ಅವನ ಜೀವನವನ್ನ ಕತ್ತಲು ಮಾಡ್ಕೊಳ್ತಾನೆ. ನಿಜ. ಲೌಕಿಕತೆಯನ್ನು ಮರೆತು ಬರೇ ಪರಮಾರ್ಥವನ್ನೇ ಮಾಡ್ತೀನಿ ಅಂತ ಹೊರಡವನು ಅದಕ್ಕಿಂತಲೂ ದೊಡ್ಡ ಕತ್ಲೆಗೆ ಬೀಳ್ತಾನೆ ಅಂತ ಹೇಳ್ತಾರೆ. ಇದು ಅದ್ಭುತವಾದ ಶ್ಲೋಕ. 5ನೇ ಶ್ಲೋಕನು 6ನೇ ಶ್ಲೋಕನೂ ಇದೆ ಈಶಾವಾಸ ಅದರಲ್ಲಿ ಅದೇ ಹೇಳೋದು. ಬೋಸ್ಟನ್ ಮಠರು ಅದನ್ನ ಅರ್ಥ ಮಾಡಿದಾರ. ಅದು ಶೂನ್ಯ ಸಂಪಾದನೆ ಪರಾಮರ್ಶೆಯಲ್ಲಿ ಅವ್ರು ಹೇಳೋದು ಅದೇನೆ. ನೀನ್ ಲೌಕಿಕವನ್ನು ಅಲಕ್ಷ್ಯ ಮಾಡಂಗಿಲ್ಲ, ಅಂದ್ರೆ ಲೌಕಿಕ ನಿಯಮಗಳು ಲೋಕಾಚರಣೆಗಳನ್ನ ನೀನು ಹೇಗೋ ಅಲಕ್ಷ್ಯ ಮಾಡಿ ನೀನು ಬರೀ ಅಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತ ಹೋದ್ರೆ, ಅಂದ್ರೆ ಗಾಂಜಾ ಸೇದೋದು, ಕುಡಿಯೋದು ದೇವರ ಹೆಸರಲ್ಲಿ, ಹಂಗ ಮಾಡಿದ್ರೆ ನೀನು ಆ ಲೌಕಿಕನಿಗಿಂತಲೂ ಕತ್ತಲಿಗೆ ಹೋಗ್ತೀಯ, ಅಂದ್ರೆ ಕೆಳಮಟ್ಟಕ್ಕೆ ಹೊರಟೋಗ್ಬಿಡ್ತೀಯ, ಕೀಳು ಜನ್ಮಕ್ಕೆ ಬೀಳ್ಬಹುದು. ಹಂಗಾಗಿದೆ, ಎಷ್ಟೋ ಜನರದ್ದು ಹಂಗಾಗಿದೆ. ಆದ್ರಿಂದ ಎರಡನ್ನೂ ನಾವು ಅಲಕ್ಷ್ಯ ಮಾಡಂಗಿಲ್ಲ. ವಿಜ್ಞಾನ ಮತ್ತು ಧರ್ಮ, ಲೌಕಿಕತೆ ಮತ್ತು ಪಾರಮಾರ್ಥ ಎರಡನ್ನೂ ಅರ್ಥ ಮಾಡಿಕೊಂಡು, ದೇಹ ಮತ್ತು ಆತ್ಮ ಎರಡಕ್ಕೂ ಸಂಸ್ಕಾರ ಬೇಕು. ಅಥವಾ ಮೂರಕ್ಕೂ ಶರಣ ಹೇಳೋದು, ದೇಹ ಪ್ರಾಣ ಭಾವ ಮೂರಕ್ಕೂ ಸಂಸ್ಕಾರ ಬೇಕು. ಬುದ್ಧಿಗೂ ಸಂಸ್ಕಾರ ಬೇಕು, ಇಲ್ಲ ಬುದ್ಧಿ ಅಹಂಕಾರಿ ಆಗ್ಬಿಡುತ್ತೆ, ಕುಬುದ್ಧಿ ಆಗ್ಬಿಡುತ್ತೆ, ಕುಚೋದ್ಯದ ಬುದ್ಧಿ ಆಗ್ಬಿಡುತ್ತೆ. ಆದ್ರಿಂದ ಜಗತ್ತನ್ನ ಬಹಳ ವಿಶಾಲ ದೃಷ್ಟಿಯಿಂದ, ಸಕಾರಾತ್ಮಕ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೇಕು. ನಾವು ಬಹಳ ಒಳ್ಳೇದಾಗಿದೆ. ನಿಜವಾಗ್ಲೂ ನಾವು ತುಂಬಾ ಒಳ್ಳೆ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಇರೋದೇ ಎಲ್ಲಾ ಕಾಲದಲ್ಲೂ ಕಷ್ಟಗಳು ಸುಖಗಳು, ನೋವು, ಒಳ್ಳೆಯವರು ಕೆಟ್ಟವರು, ಯುದ್ಧ ಶಾಂತಿ ಎಲ್ಲ ಕಾಲದಲ್ಲೂ ಇರುತ್ತೆ. ನಾವು 21ನೇ ಶತಮಾನದಲ್ಲಿ ಏನ್ ಬದುಕ್ತಾ ಇದ್ದೀವಿ, ವಿಜ್ಞಾನದ ಪರಾಕಾಷ್ಠತೆಯನ್ನು ತಲುಪಿದ್ದೀವಿ. ಅಧ್ಯಾತ್ಮ ಸಾಧನೆಯನ್ನು ಮಾಡ್ಲಿಕ್ಕೂ ತೊಂದರೆಗಳು ಕಡಿಮೆ ಇದಾವೆ. ಪ್ರಜಾಪ್ರಭುತ್ವ ಇದೆ. ನಮ್ಮ ಮಾರ್ಗದಲ್ಲಿ ನಾವು ಆಶ್ರಮಗಳನ್ನು ಕಟ್ಕೊಂಡು ನಾವು ಧ್ಯಾನ ಮಾಡಬಹುದು, ಬರಿಬಹುದು, ಓದಬಹುದು, ಆಮೇಲೆ ಕಾಯಕ ಮಾಡಬಹುದು. ನಮ್ಮ ಅನ್ನವನ್ನು ನಾವೇ ಗಳಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದು ಇವಾಗ ಬಹಳ ಅನುಕೂಲ, ತುಂಬಾ ಚೆನ್ನಾಗಿದೆ. ಆ ಒಂದು ದೃಷ್ಟಿಕೋನದಿಂದ ಇವಾಗ ಸಾಧಕರಿಗೆ ತುಂಬಾ ಒಳ್ಳೆ ಕಾಲ. ಯಾರು ನಿಮ್ಮನ್ನು ಕೆಣಕಲ್ಲ, ಯಾರು ನಿಮ್ಮನ್ನು ಅಣಕ್ಸಲ್ಲ, ಯಾರು ನಿಮ್ಮ ಧರ್ಮಕ್ಕೆ ಅಡ್ಡಿ ಬರಲ್ಲ. ನಮ್ಮ ಸಂವಿಧಾನ ಆ ರೀತಿ ವ್ಯವಸ್ಥೆಯನ್ನ ಮಾಡಿದೆ. ಅದನ್ನು ಬಳಸ್ಕೊಂಡು ನಾವು ಚೆನ್ನಾಗಿ ಸಾಧನೆ ಮಾಡೋಣ. ಇಷ್ಟು ಜಗತ್ತಿನ ಬಗ್ಗೆ ಆಯ್ತು ಇಷ್ಟು ದಿವಸ. ನಾಳೆಯಿಂದ ಜೀವದ ಬಗ್ಗೆ ನೋಡೋಣ. ಜೀವ ಅಂದ್ರೆ ಏನು, ಅದು ಹೇಗಿರುತ್ತೆ, ಜೀವಾತ್ಮ ಅಂದ್ರೆ ಏನು, ಅದೆಲ್ಲ ನಾಳೆಯಿಂದ ಶುರು ಆಗುತ್ತೆ. ಸರ್ವರಿಗೂ ಶರಣ.